ಲಾತೂರ್ನಲ್ಲಿ ಕೂಡ ಬಿಜೆಪಿಗೆ ಮುಖಭಂಗ ಆಗಿದೆ ಅಂತೆ. ಲಾತೂರ್ನಲ್ಲಿ ಕಾಂಗ್ರೆಸ್ ಭರ್ಜರಿ ಗೆಲುವನ್ನ ಸಾಧಿಸಿದೆ. ಲಾತೂರ್ ಮಹಾನಗರ ಪಾಲಿಕೆ ಕಾಂಗ್ರೆಸ್ ವಶವಾಗಿದೆ. ಏನಿದು ಎರಡೇ ದಿನದಲ್ಲಿ ಕಾಂಗ್ರೆಸ್ ಎಲ್ಲ ಕಡೆ ರಿವೆಂಜ್ ತಗೊಳ್ತಾ ಇರೋಂಗಿದೆಯಲ್ಲ. ಲಾತೂರ್ ಮಹಾನಗರ ಪಾಲಿಕೆ ಕಾಂಗ್ರೆಸ್ ವಶಕ್ಕೆ ಹೋಗಿದೆ. ಒಟ್ಟು 70 ಸ್ಥಾನಗಳಲ್ಲಿ 43 ಸ್ಥಾನ ಗೆದ್ದಿದೆ ಅಂತೆ ಕಾಂಗ್ರೆಸ್. ಸ್ಪಷ್ಟ ಬಹುಮತ ಪಡೆದಿದೆ ಗ್ರ್ಯಾಂಡ್ ಓಲ್ಡ್ ಪಾರ್ಟಿ. ಮಾಜಿ ಸಿಎಂ ವಿಲಾಸ್ ರಾವ್ ದೇಶ್ಮುಖ್ ಊರಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ. ದೇಶ್ಮುಖ್ ನೆನಪುಗಳನ್ನ ಲಾತೂರ್ನಿಂದ ಅಳಿಸ್ತೇವೆ ಎಂದಿದ್ದ ಬಿಜೆಪಿ, ಆದರೆ ಅದು ಸಾಧ್ಯವಾಗಲ್ಲ. ಬಿಜೆಪಿ ಸೋಲಿಗೆ ಇದುವೇ ಬಹುದೊಡ್ಡ ಕಾರಣ ಎಂಬ ವಿಶ್ಲೇಷಣೆ ಆಗ್ತಾ ಇದೆ. ರಾಜ್ಯ ಬಿಜೆಪಿ ಅಧ್ಯಕ್ಷ ರವೀಂದ್ರ ಚಾವಣ್ ಎಡವಟ್ಟು ಪಕ್ಷಕ್ಕೆ ಮುಳುವಾಯ್ತಾ ಅನ್ನುವಂಥ ಪ್ರಶ್ನೆಯಲ್ಲಿ ರವೀಂದ್ರ ಹೇಳಿಕೆಯನ್ನ ಅಸ್ತ್ರವಾಗಿ ಬಳಸಿಕೊಂಡಿದೆ ಕಾಂಗ್ರೆಸ್. ಯಾಕಂತ ಹೇಳಿದ್ರೆ ಲಾತೂರ್ ಅಂತ ಹೇಳಿದ್ರೆ ಸಣ್ಣ ಪುಟ್ಟ ವ್ಯಕ್ತಿ ಅಲ್ಲ, ಆ ಭಾಗದಲ್ಲಿ ರಾಜಕೀಯದ ದುರಿಣ ಅಂತ ಕರೆಸ್ಕೊಂಡವರು ಲಾತೂರ್. ಕಾಂಗ್ರೆಸ್ ಅನ್ನ ಆರಂಭದಿಂದಲೂ ಕಟ್ಟಿ ಬೆಳೆಸಿದಂತ ಲಾತೂರ್ ಆ ಕಾಲಘಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಪಕ್ಷ ಸಂಘಟನೆಯನ್ನು ಮಾಡಿದವರು. ಅವರ ವಿರುದ್ಧವಾಗಿ ನಾಲಿಗೆ ಹರಿಬಿಟ್ಟ ಕಾರಣಕ್ಕೆ ಇದೆಲ್ಲವೂ ಆಗ್ತಾ ಇದೆಯಾ ಅನ್ನುವಂತಹ ವಿಚಾರ. ಲಾತೂರ್ನಲ್ಲಿ ಕೂಡ ಕಾಂಗ್ರೆಸ್ ಗೆದ್ದು ಬೀಗಿದೆಯಂತೆ. ನಾನಾಗ ಮಾಲ್ಗಾಂವ್ ಬಗ್ಗೆ ಹೇಳ್ತಾ ಇದ್ವಿ. ಮಾಲ್ಗಾಂವ್ ಮುಸ್ಲಿಂ ಬಾಹುಳ್ಯ ಉಳ್ಳಂತಹ ಪ್ರದೇಶ, ಆದರೆ ಲಾತೂರ್ ಹಂಗಲ್ಲ. ಲಾತೂರಲ್ಲಿ ಎಲ್ಲ ವರ್ಗದವರು ಕೂಡ ಇದ್ದಾರೆ. ಆದರೂ ಕೂಡ ಲಾತೂರಲ್ಲಿ ಕಾಂಗ್ರೆಸ್ ಗೆದ್ದು ಬೀಗಿದೆ. ಎಲ್ಲೋ ಒಂದು ಕಡೆ ನಾಲಿಗೆ ಹರಿಬಿಟ್ಟ ಕಾರಣಕ್ಕಾಗಿ ಮಾಜಿ ಸಿಎಂ ವಿಲಾಸ್ ರಾವ್ ದೇಶ್ಮುಖ್ ಊರಲ್ಲಿ ಇದೀಗ ಗೆಲುವು ಉಂಟಾಗಿದೆ. ದೇಶ್ಮುಖ್ ನೆನಪುಗಳನ್ನು ಲಾತೂರ್ನಿಂದ ಅಳಿಸ್ತೇವೆ ಎಂದಿದ್ದಂತಹ ಬಿಜೆಪಿ ದೇಶ್ಮುಖ್ ಬಗ್ಗೆ ಮಾತಾಡಿದ್ದಕ್ಕೆ, ದೇಶ್ಮುಖ್ ಲಾತೂರ್ ಅವ್ರ ಬಗ್ಗೆ ಮಾತಾಡಿದ್ದಕ್ಕೆ ಅದರ ಪರಿಣಾಮವಾಗಿ, ನಾಲಿಗೆ ಹರಿಬಿಟ್ಟ ಪರಿಣಾಮವಾಗಿ ಲಾತೂರ್ನಲ್ಲಿ ಇದೀಗ ಬಿಜೆಪಿ ಮಕಾಡೆ ಮಲಗಿದೆ. ಎಸ್ ನೋಡಿ, 2 ದಿನಗಳ ಹಿಂದೆ ಗೆದ್ದು ಬೀಗಿದ್ದಂತಹ ಬಿಜೆಪಿಗೆ ಇದೀಗ 2 ಕ್ಷೇತ್ರಗಳಲ್ಲಿ ಮುಖಭಂಗ ಉಂಟಾಗಿದೆ. 2 ಕ್ಷೇತ್ರಗಳಲ್ಲಿ ಮಕಾಡೆ ಮಲಗಿದ್ದಾರೆ. 2 ಕ್ಷೇತ್ರದಲ್ಲಿ ಮುಗ್ಗರಿಸಿ ಬಿದ್ದಿದ್ದಾರೆ. ಕಾರಣ ಏನು? ನಾಲಿಗೆ ಮೇಲೆ ಹಿಡಿತ ಇಲ್ಲ. ಒಂದ್ ಕಡೆ ದೇವೇಂದ್ರ ಫಡ್ನವೀಸ್ ಅವರ ವರ್ಚಸ್ಸಲ್ಲಿ ಹಿಂದೆ ಎಲೆಕ್ಷನ್ಗಳನ್ನು ಗೆದ್ದರೆ, ಆದರೆ ಮುಂಬೈ ಮಹಾರಾಷ್ಟ್ರದ ಬಿಜೆಪಿ ರಾಜ್ಯಾಧ್ಯಕ್ಷ ದೇಶ್ಮುಖ್ ಲಾತೂರ್ ಅವ್ರ ಬಗ್ಗೆ ಮಾತಾಡಿದಂಥ ಮಾತುಗಳಿವೆಯಲ್ಲ, ದೇಶ್ಮುಖ್ ಅವರ ನೆನಪುಗಳನ್ನು ನಾವು ತೆಗೆದಾಕ್ತೀವಿ ಅಂತ ಹೇಳಿ, ಅದು ಎಲ್ಲೋ ಒಂದು ಕಡೆ ದೊಡ್ಡದಾಗಿ ಡ್ಯಾಮೇಜ್ ಆಗಿದೆ ಪಕ್ಷ ಸಂಘಟನೆಗೆ. ಹಾಗಾಗಿ ಸೋತಿದ್ದಾರೆ ಅಂತಲೇ ಹೇಳ್ಬೋದು.